ಚಿಂಚೋಳಿ ತಾಲೂಕು ವಿವಿಧ ಗ್ರಾಮ ಪಂಚಾಯತ್ಗಳು ಹಾಗೂ ಚಿಂಚೋಳಿ ಪುರಸಭೆ ವ್ಯಾಪ್ತಿಯಲ್ಲಿ ಅಂಗವಿಕಲರು, ವಯೋವೃದ್ಧರು, ವಿಧವೆಯರು ಹಾಗೂ ನಿರ್ಗತಿಕರಿಗೆ ದೊರೆಯಬೇಕಾದಂಥ ಸಾಮಾಜಿಕ ಭದ್ರತೆ ಯೋಜನೆಗಳ ಮಾಸಾಶನ ಹಲವು ತಿಂಗಳುಗಳಿಂದ ಬಾಕಿ ಉಳಿದಿರುವುದನ್ನು ಖಂಡಿಸಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಡೆದ ತಿಮ್ಮಾಪುರ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮುಖಂಡ ಮಾರುತಿ ಗಂಜುಗರಿ ಮಾತನಾಡಿ ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿರುವ ಅನೇಕ ಅರ್ಹ ಫಲಾನುಭವಿಗಳಿಗೆ ಅರ್ಜಿಗಳು ಪರಿಶೀಲನೆ, ದಾಖಲೆಗಳ ಕೊರತೆ ಹಾಗೂ ಆಡಳಿತಾತ್ಮಕ ವಿಳಂಬದಿಂದ ಹಲವು ತಿಂಗಳುಗಳಿಂದ ಬಾಕಿ ಉಳಿದಿವೆ. ಇದರಿಂದ ಮಾಸಾಶನವನ್ನೇ ಜೀವನಾಧಾರವಾಗಿಸಿಕೊಂಡಿರುವ ಬಡವರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಶಾಸನ ನೀಡಲು ವಿಳಂಬ ಮಾಡುತ್ತಿರುವಂತಹ ಸರ್ಕಾರಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಶಾಸನ ನೀಡಲು ವಿಳಂಬ ಮಾಡುತ್ತಿರುವಂತಹ ಸರ್ಕಾರಕ್ಕೆ ಬೇಕೇ ಬೇಕು. ಇವತ್ತು ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸುಮಾರು ಸಾವಿರಾರು ಜನ ಯಾರು ವಿಧವೆಯರು, ಅಂಗವಿಕಲರು, ಏನು ವಯಸ್ಸಾದಂಥ ಅರ್ಹರು ಕೂಡ ಇವತ್ತು ಜಿಲ್ಲಾ ಆಡಳಿತಕ್ಕೆ ಬಂದು ನಾವೇನು ಆಗ್ರಹ ಮಾಡ್ಲತ್ತೀವಿ ಅಂತಂದ್ರೆ ಇವತ್ತು ವೃದ್ಧಾಪ್ಯ ವೇತನ ಅಂತಂದ್ರೆ ಅವ್ರಿಗೆ ವಯಸ್ಸಾಗಿರ್ತದ, ಅವರಿಗೆ ಆದಾಯ ಪ್ರಮಾಣ ಪತ್ರ ಕೇಳತ್ತಾರೆ ಅಧಿಕಾರಿಗಳು. ಇವತ್ತು ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಅದ್ರ ಹೆಸರೇ ವೃದ್ಧಾಪ್ಯ ವೇತನ ಅದ. ಅಂದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಮಾಶಾಸನ ಕೊಡಬೇಕು. ಆ ವಯಸ್ಸಾದ್ಮೇಲೆ ಸರ್ಕಾರ ಮಾಶಾಸನ ಕೊಡ್ಲತ್ತಂದ್ರೆ ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಯಾಕೆ ಕೇಳ್ತೀರಿ? ಆದಾಯ ಪ್ರಮಾಣ ಪತ್ರ ಅವ್ರಿಗೆ ಯಾಕೆ ಬೇಕು ಅಂತಕ್ಕಂಥದ್ದನ್ನು ನಾವು ಬಲವಾಗಿ ಸರ್ಕಾರಕ್ಕೆ ಖಂಡನೆಯನ್ನು ಮಾಡ್ಲತ್ತೀವಿ. ಇನ್ನೊಂದು ವಿಶೇಷವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಏನು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಸಂಪೂರ್ಣವಾಗಿ ಇವತ್ತು ದಾರಿ ತಪ್ಪ್ಯವ. ಯಾಕಂತ ಕೇಳಿದಾಗ ಯಾರು ವಯಸ್ಸಾದವರ, ಯಾರು ಹ್ಯಾಂಡಿಕ್ಯಾಪ್ಟಾರ, ಯಾರಿಗೆ ಕೈ ಇಲ್ಲ, ಯಾರಿಗೆ ಕಾಲಿಲ್ಲ, ಯಾರಿಗೆ ಕಣ್ಣಿಲ್ಲ ಅಂಥವ್ರಿಗೆ ಇವತ್ತು ಮಾಶಾಸನಗಳು ಬರ್ತಾ ಇಲ್ಲ. ನಮ್ಗೆ ಭಾಳ ನೋವು ಅನ್ನಿಸ್ತದ. ಯಾಕಂತ ಕೇಳಿದಾಗ ಯಾರಿಗೆ ಕೈ ಅವ ಅವ್ರಿಗೆ ಕೈ ಇಲ್ಲ ಅಂತೇಳಿ ಮಾಶಾಸನಗಳು ಹೊಂಟವ, ಯಾರಿಗೆ ಕಾಲವ ಅವ್ರಿಗೆ ಕಾಲಿಲ್ಲ ಅಂತಗಳು ಮಾಶಾಸನಗಳು ಹೊಂಟವ, ಯಾರಿಗೆ ಗಂಡಿಲ್ಲ ಅವರಿಗೆ ಗಂಡು ಸತ್ತಾನಂತೇಳಿ ಮಾಶಾಸನಗಳು ಹೊಂಟವ. ಇದಕ್ಕೆ ಅಧಿಕಾರಿಗಳಾದಂಥ ತಾವುಗಳು ಏನು ಮಾಡ್ಲತ್ತೀರಿ? ಇವತ್ತು ಯಾರು ಅಪ್ಲಿಕೇಶನ್ ಹಾಕಿರ್ತಾರ ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು. ನಿಮ್ಮಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅದ, ನಿಮ್ಮಲ್ಲಿ ಆಡಳಿತ ವ್ಯವಸ್ಥೆ ಅದ. ಪ್ರತಿಯೊಂದು ಹಳ್ಳಿದಾಗೂ ಕೂಡ ನಿಮ್ಮ ಸಿಬ್ಬಂದಿಗಳಾರ, ಅವ್ರೇನು ಹಗಲತ್ತೆ ನಿದ್ದೆ ಮಾಡ್ಲತ್ತಾರೇನು? ಯಾವ ಅಪ್ಲಿಕೇಶನ್ ಬಂದಿರ್ತದ ಅವ್ರು ಪರಿಶೀಲನೆ ಮಾಡಬೇಕು. ಇವ್ರಿಗೇನು ಗಂಡು ಸತ್ತಾರ, ಇವ್ರಿಗೇನು ವಯಸ್ಸಾಗ್ಯದ, ಇವ್ರಿಗೇನು ಕೈ ಇಲ್ಲ, ಕಾಲಿಲ್ಲ ಅಂತೇಳಿ ನೀವು ಪರಿಶೀಲನೆ ಮಾಡಿ ಇವತ್ತು ಆಯ್ಕೆ ಮಾಡಿದ್ರಿ ಅಂತಂದ್ರೆ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ, ದಿಕ್ಕು ತಪ್ಪದವರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಅವು ಮನೆಗೆ ಹೋಗಿ ಮುಟ್ಲಕ್ಕ ಸಾಧ್ಯ ಆಗ್ತಾವ. ಇವತ್ತು ಈ ಮಾಶಾಸನಗಳಿಂದ ಅನೇಕ ಕುಟುಂಬಗಳು ಇವತ್ತು ಚಿಂತೆಗೀಡಾಗ್ಯವ. ವಯಸ್ಸಾದಂಥವ್ರು ಚಹಾ ಕುಡಿಯೋಕ್ಕೂ ಕೂಡ ಮೋಜದ್ನಗರ. ಅದಕ್ಕೆ ನಾವು ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕೆ ಏನು ಆಗ್ರಹ ಮಾಡತ್ತೀವಿ ಅಂತಂದ್ರೆ ಈಗಾಗಲೇ 3-4-5-6 ತಿಂಗಳಿಂದ ಮಾಶಾಸನ ಏನು ಹೊಂಟಿಲ್ಲಲ್ಲ, ಆ ಅಪ್ಲಿಕೇಶನ್ಗಳು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಏನಂದ್ರೆ ಇವ್ರಿಗೆ ಯಾಕೆ ಬಂದಾಗ್ಯವ, ಇವ್ರಿಗೇನು ಗಂಡು ಸತ್ತನ, ಇವ್ರಿಗೇನು ಹ್ಯಾಂಡಿಕ್ಯಾಪ್ಟ್ ಕೈ ಇಲ್ಲ, ಕಾಲಿಲ್ಲ, ವಯಸ್ಸಾಗ್ಯದ ಅಂತೇಳಿ ನಾವು ಸರ್ವೆ ಮಾಡಿದ ಪ್ರಕಾರ ಸುಮಾರು ಹಳ್ಳಿಗಳದಾಗ ವಯಸ್ಸಾದಂಥವ್ರೇ ರೊಕ್ಕ ಹೊಂಟಿಲ್ಲ, ಗಂಡು ಸತ್ತಂಥವ್ರೇ ರೊಕ್ಕ ಹೊಂಟಿಲ್ಲ, ಅಂಗವಿಕಲರಿದ್ದಂಥವ್ರೇ ರೊಕ್ಕ ಹೊಂಟಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮೂಲಕ ನಾವೇನು ಆಗ್ರಹ ಮಾಡ್ತೀವಿ ತಮ್ಮ ಮಾಧ್ಯಮಗಳ ಮೂಲಕ ಅಂತಂದ್ರೆ ಏನು ಮಾಶಾಸನ ವಿಶೇಷ ಶಿಬಿರಗಳನ್ನು ಗ್ರಾಮ ಪಂಚಾಯತಿ ಪ್ರತಿಯೊಂದು ವಾರ್ಡ್ಗಳಲ್ಲಿ, ಪುರಸಭೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ನೀವು ಏನು ಆ ಒಂದು ಸಭೆಗಳನ್ನು ಮಾಡಿ ಸ್ಥಳದಲ್ಲಿಯೇ ಮಾಶಾಸನ ಮಂಜೂರಾತಿ ಪತ್ರ ಕೊಡಬೇಕು. ನೀವು 2,000 ರೂಪಾಯಿ ಹಾಕ್ಲತ್ತೀರಿ, ನಾವು ಕೇಳತ್ತಿಲ್ಲ. ಏನು ಗೃಹಲಕ್ಷ್ಮಿ ಅಂತೇಳಿ ಮನೆಗೆ 2,000 ರೂಪಾಯಿ ಹಾಕ್ಲತ್ತೀರಿ, ಹೊಲ ಇದ್ದವ್ರಿಗೆ ಹಾಕ್ಲತ್ತೀರಿ, ರೊಕ್ಕ ಇದ್ದವ್ರಿಗೆ ಹಾಕ್ಲತ್ತೀರಿ, ಬಡವ್ರಿಗೆ ಹಾಕ್ಲತ್ತೀರಿ. ಅವ್ರ ರೊಕ್ಕ ನಾವು ಕೇಳಿಲ್ಲ, ಆದ್ರೂ ಕೂಡ ನೀವು ಹಾಕ್ಲತ್ತೀರಿ. ಸರ್ಕಾರ ಇವತ್ತು ಜಾರಿಗೆ ಮಾಡಿದಂಥ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಇವತ್ತು ದಿಕ್ಕು ತಪ್ಪಲತ್ತದ, ದಾರಿ ತಪ್ಪಲತ್ತದ. ಈ ಯೋಜನೆ ಏನು ಅರ್ಹರಿಗೆ ಮುಟ್ಟಬೇಕಾದ್ರೆ ನೀವು ವಿಶೇಷ ಕಾಳಜಿ ವಹಿಸಿ ಮಾಶಾಸನ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಸ್ಥಳದಲ್ಲಿ ಏನು ಮಂಜೂರಾತಿ ಪ್ರಮಾಣ ಪತ್ರ ಕೊಡಬೇಕು.
ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾವು ಬೆಂಗಳೂರು ತನಕ ಕೂಡ ಹೋಲಕ್ಕ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯರು ಮೇನು ಪಿಂಚಣಿ ಯೋಜನೆಯ ಏನು ವಂಚಿತರೆಲ್ಲ ನಾವು ತಯಾರಾಗಿದ್ದೀವಿ ಅಂತೇಳಿ ಈ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಮಾರುತಿ ಗಂಜಗಿರಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ಮುಖಂಡರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.